ನಿಮ್ಮ ಸಿನಿಮಾ ನೋಡಿದಾಗ ಆಲ್ಮೋಸ್ಟ್ ಕಿರಿಕ್ ಪಾರ್ಟಿ ಆಗಿರ್ಬೋದು, ಹಾಸ್ಟೆಲ್ ಹುಡುಗರಾಗಿರ್ಬೋದು, ಸೊ ಈ ತರ ಸಿನಿಮಾಗಳ ಒಂದು ಝೋನರ್ ನಲ್ಲಿ ನಿಮ್ ಸಿನಿಮಾ ಕೂಡ ಇದೆ. ಅಂದ್ರೆ ಆಲ್ಮೋಸ್ಟ್ ಕ್ಯಾಚಿ ವರ್ಡ್ಸ್ ಆಗಿರ್ಬೋದು, ಮತ್ತೆ ಕಾಲೇಜ್ ಲೈಫ್ ಆಗಿರ್ಬೋದು. ಇದು ಅಂದ್ರೆ ನಿಮಗೆ ಕಾಲೇಜ್ ಲೈಫ್ ದೇ ರಿಲೇಟೆಡ್ ಆಗಿ ಮಾಡ್ಬೇಕು ಅಂತ ಯಾಕೆ ಅನಿಸ್ತು? ನಾನು ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದೆ. ಲೆಕ್ಚರರ್ ಆಗಿದ್ದಾಗ ಕಾಲೇಜ್ ಸ್ಟೂಡೆಂಟ್ಸ್ಗಳು ಅವ್ರದ್ದು ಮೈಂಡ್ ಸೆಟ್ ಒಂಥರ ಚೆನ್ನಾಗಿರುತ್ತೆ. ಅವ್ರು ಯಾರು ರಿಪೀಟೆಡ್ ಮಾತಾಡಲ್ಲ. ಈಗ ಅವರು ನಮ್ಗೆ ರಿಪೀಟೆಡ್ ಆಗೇ ಮಾತಾಡ್ತಾ ಇರೋರು, ಈಗ ಮನೇಲಿ ತುಂಬಾ ದೊಡ್ಡೋರು ಇದ್ರೆ ಅವರೆಲ್ಲ ರಿಪೀಟೆಡ್ ಆಗೇ ಹೇಳ್ತಾ ಇರ್ತಾರೆ, ಹಂಗ್ ಮಾಡ್ಬೇಡ, ಹಂಗಿರ್ಬೇಡ, ಇದ್ ಮಾಡ್ಬೇಡ ಅಂತ. ಬಟ್ ಈ ಕಾಲೇಜ್ ಹುಡುಗರುಗಳೆಲ್ಲ ಏನು ಅಂದ್ರೆ ಇವತ್ತೊಂದು ಹೇಳಿದ್ರೆ ನಾಳೆ ಒಂದು ಹೇಳ್ತಾರೆ. ತುಂಬಾ ಎಕ್ಸ್ಪೆರಿಮೆಂಟಲ್ ಆಗಿರ್ತಾರೆ. ಮತ್ತೆ ಅವ್ರು ಏನೋ ಮಾಡ್ಬೇಕು ಅನ್ಕೊಂಡಿರ್ತಾರೆ. ತುಂಬಾ ಕ್ರಿಯೇಟಿವ್ ಇರ್ತಾರಲ್ಲ. ಅದು ಕಾಮಿಡಿ ಜಾನರ್ ನಾವು ತಗೊಳ್ಳೋದಕ್ಕೆ ಹೋದಾಗ ಆ 3 ಜನ ಹುಡುಗರು ಫಸ್ಟ್ ಸ್ಕೂಲು ಕಾಲೇಜಿಂದನೂ ತಗೊಂಡೋಗ್ಬೇಕಂತ ಅನಿಸ್ತು. ಆಕ್ಚುಲಿ ಇದ್ರಲ್ಲಿ ಸ್ಕೂಲಿಂದನೂ ಇದೆ. ಸ್ಕೂಲ್ದು ತುಂಬಾ ಚೆನ್ನಾಗಿದೆ. ತರಲೆ ಮಾಡೋದು ಎಲ್ಲ ಯಾವ್ಯಾವ ತರ ತರಲೆಗಳು ಮಾಡಿರ್ತಾರೆ. ಅದಂಗೆ ಕಂಟಿನ್ಯೂ ಆಗ್ತಾ ಹೋದ್ರೆ ಏನಾಗುತ್ತೆ ಅನ್ನೋದನ್ನ ತೋರಿಸಿದೀವಿ ಅಷ್ಟೇ. ಸೊ ನೀವು ಇಂಟರ್ವಲ್ ಸಿನಿಮಾದಲ್ಲಿ ಫಸ್ಟ್ ಸಿನಿಮಾ ಅಂತ ಹೇಳಿದ್ರಿ. ಸೊ ಹೇಗೆ ಯಾಕೆ ಬರಬೇಕು ಅಂತ ಅನಿಸ್ತು? ಫಿಲ್ಮ್ ಇಂಡಸ್ಟ್ರಿಗೆ ಯಾಕೆ ಬರಬೇಕು ಅನಿಸ್ತು? ಈ ಫಿಲ್ಮಲ್ಲಿ ಯಾಕೆ ನಟನೆ ಮಾಡಬೇಕು ಅಂತ ಅನಿಸ್ತು? ಈ ಫಿಲ್ಮಲ್ಲಿ ನಟನೆ ಮಾಡಬೇಕು ಅನ್ನೋದಕ್ಕಿಂತ ಏನಕ್ಕೆ ಆ್ಯಕ್ಟಿಂಗ್ ಮೇಲೆ ಇಂಟ್ರೆಸ್ಟ್ ಬಂತು ಅಂದರೆ, ಬಿಫೋರು ನಮ್ಮ ತಂದೆ ಡ್ರಾಮಾ ಆರ್ಟಿಸ್ಟ್. ಅದರಿಂದ ನನಗೆ ಅಲ್ಲಿಂದ ಒಂಚೂರು ಒಲವು ಜಾಸ್ತಿಯಾಗಿ ನಾನು ಆ್ಯಕ್ಟರ್ ಆಗಬೇಕು ಅಂದ್ಕೊಂಡೆ ಬಂದೆ. ಅದಾದಮೇಲೆ ಇಲ್ಲಿ ಡ್ರಾಮಾ ಅಳುಮುಳು ಏನೇನೋ ಕಷ್ಟ ಇಷ್ಟ ಎಲ್ಲ ನೋಡ್ತಾ ಹೋಗ್ಬೇಕಾದ್ರೆ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿ ಈ ಸಿನಿಮಾಗೆ ರೆಫರ್ ಮಾಡ್ದೆ. ಆವಾಗ ಈ ಸಿನಿಮಾ ಒಳಗೆ ಬಂದೆ ನಾನು. ಸ್ಟಾರ್ಟಿಂಗು ನನಗೆ ಅಷ್ಟು ನಂಬಿಕೆ ಇರಲಿಲ್ಲ. ಹೋಗ್ತಾ 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 ಅಂದರೆ ಗೊತ್ತಲ್ಲ, ಹೊಸಬ್ರು ಈಗ ಸ್ಟಾರ್ಟ್ ಮಾಡಿದ್ರೆ ಫುಲ್ ಕಂಪ್ಲೀಟೇ ಮಾಡಲ್ಲ. ಆ ಥರ ಒಂದು 2 ಪ್ರಾಜೆಕ್ಟ್ ಆಗಿದೆ ನಮಗೆ. ಇದು ಅದೇ ಥರನೇ ಅನ್ಕೊಂಡೆ ನಾನು ಮುನ್ನುಗ್ದೆ. ಹೋಗ್ತಾ 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 ಕೆಲಸಗಳು ಅಲ್ಲಿ ನಡೀತಿರೋ ಅಂದರೆ ವೈಬೇ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಇತ್ತಾ ನಿಮಗೆ ಫಿಲ್ಮ್ ಇಂಡಸ್ಟ್ರಿಗೆ ಬರಬೇಕು? ಮುಂಚೆಯಿಂದನೂ ಡಿಪ್ಲೊಮಾ ಇಂದನೂ ತುಂಬ ಇಂಟ್ರೆಸ್ಟ್. ಸರ್, ಈಗ ಅಂದ್ರೆ ಈ ಸ್ಟೋರಿ ಬರೆದಾದ್ಮೇಲೆ ಹೀರೋನ ಸೆಲೆಕ್ಟ್ ಮಾಡೋದೇ ಒಂದು ದೊಡ್ಡ ಇದಿರುತ್ತೆ. ಸೊ ನೀವು ಆಸ್ ಎ ನಶಶೇರಾಜ್ ಅವ್ರನ್ನ ನೀವು ಇದಕ್ಕೆ ಸಿನಿಮಾ ಇದು ಮಾಡ್ಕೋಬೇಕಾದ್ರೆ ಸಾಕಷ್ಟು ಅದಕ್ಕಿಂತ ಮುಂಚೆ ಸಾಕಷ್ಟು ಇದು ಮಾಡಿದ್ರಿ ಅಂತ ಹೇಳಿ ಕೇಳ್ಪಟ್ವಿ. ಸೊ ಅಂದ್ರೆ ಅವ್ರನ್ನ ಹೇಗೆ ಆಯ್ಕೆ ಮಾಡ್ಕೊಂಡ್ರಿ ಸಿನಿಮಾಗೆ? ಹೇಗಂದ್ರೆ ನಾವು ಡೈರೆಕ್ಟರ್ ನಾವಿಬ್ರು ಫ್ರೆಂಡ್ಸು, ನಾನು ಡೈರೆಕ್ಟರ್. ಸೊ ಅದಕ್ಕೆ ಇವತ್ತು ಅವ್ರು ಬರಲಿಲ್ಲ. ನಾನಿದ್ರೆ ಅವ್ರಿದ್ದಂಗೆ, ಅವರಿದ್ರೆ ನಾನಿದ್ದಂಗೆ, ಆ ಥರ ನಾವು ಕೂತ್ ಡಿಸ್ಕಸ್ ಮಾಡಿದ್ವಿ. ಒಂದಷ್ಟು ಜನದ್ದು ಪ್ರೊಫೈಲ್ಗಳಿತ್ತು ನಮ್ಮ ಹತ್ರ. ಧನುಷ್ ನಾಗ್ ಅಂತ ಹೇಳಿ ನನಗೆ ಟ್ರೈನ್ ಮಾಡ್ತಾ ಇದ್ರು. ಅವರು ಒಂದು 10 ದಿನ ಟ್ರೈನ್ ಮಾಡಿದ್ರು ಇದು ಆ್ಯಕ್ಟಿಂಗ್ಗೆ. ಇವ್ರ ಫ್ರೆಂಡ್ ಇವ್ರಿಗೂ ಟ್ರೈನ್ ಮಾಡಿರೋದವ್ರೆ. ನಮ್ಮ ಹೀರೋ ಅವ್ರಿಗೂ ಒಂದಷ್ಟು ಹೇಳ್ಕೊಟ್ರು. ಸೊ ಅವ್ರ ಕಡೆಯಿಂದ ಒಂದಷ್ಟು ಪ್ರೊಫೈಲ್ಸ್ಗಳು ಬಂದಿತ್ತು. ನಾವು ಆಡಿಷನ್ ಕರೆದಿದ್ವಿ. ಒಂದಷ್ಟು ಜನ ಬಂದು ಕ್ಲೈಮ್ಯಾಕ್ಸಲ್ಲಿ 1-2 ಪೇಜ್ ಡೈಲಾಗ್ಸ್ಗಳಿತ್ತು. ಅದನ್ನ ಕೊಟ್ಟು ಆಡಿಷನ್ ತಗೊಂಡಾಗ ಇನ್ಕ್ಲೂಡಿಂಗ್ ಇವರು ಸೇರಿ ಅದನ್ನ ಪರ್ಫಾರ್ಮ್ ಮಾಡಿ ತೋರಿಸಿದ್ರು ನಮಗೆ. ಬಟ್ ಶಶಿರಾಜ್ ಅವರು ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಮಾಡಿದ್ರು. ಈವನ್ ಸಿನಿಮಾದಲ್ಲೂ ಕೂಡ ಅವರು ಅವತ್ತಲ್ಲಿ ಸ್ಟುಡಿಯೋದಲ್ಲಿ ಏನ್ ಮಾಡಿದ್ರು ಅದಕ್ಕಿಂತ 10% ಜಾಸ್ತಿನೇ ಮಾಡಿದ್ದಾರೆ. ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿದ್ದಿದ್ದು ಸೀನೆ ಅದು. ಇವಾಗ ಸಿನಿಮಾ ನೋಡಿದ್ರು ನಮ್ಗೆ ಇಷ್ಟ ಆಗುತ್ತೆ. ಅವತ್ತು ಅವರು ಇಲ್ಲಿ ಪರ್ಫಾರ್ಮ್ ಮಾಡಿದಾಗ ನಮ್ಗೆ ತುಂಬಾ ಇಷ್ಟ ಆಗಿತ್ತು. ಸೊ ಆ ರೀತಿ ಸೆಲೆಕ್ಟ್ ಮಾಡಿದ್ವಿ. ಮತ್ತೆ ನೀವು ಇವ್ರಿಗೆ ಇನ್ನೊಂದು ಕೇಳಿದ್ರ, ಇವ್ರು ಹೇಳ್ತಾ ಇದ್ರು ತುಂಬಾ ಜನ ಕಂಪ್ಲೀಟ್ ಮಾಡಲ್ಲ ಅಂತ ಹೇಳಿ. ಸಿಮಿಲರ್ ನಮಗೂ ಕೂಡ ಇತ್ತು. ಒಂದಷ್ಟು ಜನಗಳನ್ನ ನಾವು ಇವಾಗ ಏನೋ ಇಷ್ಟಪಟ್ಟು ಒಂದು ಹೀರೋಯಿನ್ನ ಕರ್ಸಿದ್ರೆ ಅವರು ಇವ್ರ ಸಿನಿಮಾ ಕಂಪ್ಲೀಟ್ ಮಾಡ್ತಾರಾ ಇಲ್ವಾ ಅಂತ ಅನ್ನೋ ನಂಬಿಕೆ ಮೇಲೆ ಹೋಗ್ಬಿಡ್ತಾ ಇದ್ರು. ಇದು ಹೊಸಬ್ರಿಗೆ ತುಂಬಾ ಜನಕ್ಕೆ ಅನ್ಸಿರುತ್ತೆ. ಹೊಸಬ್ರನ್ನ ಅಷ್ಟು ಬೇಗ ಯಾರು ನಂಬಲ್ಲ. ಇವ್ರ ಹತ್ರ ಹೆಂಗಪ್ಪ ನೆಕ್ಸ್ಟ್ ಅಲ್ಲೆಲ್ಲೋ ಕರ್ಕೊಂಡು ಹೋಗ್ತಾರೆ, ಶೂಟಿಂಗ್ ಅಂತಾರೆ, 3 ದಿನ ಮಾಡ್ತಾರೆ, ನಿಲ್ಲಿಸ್ತಾರೆ, ಆಮೇಲೆ ಒಂದು 15 ದಿನ ಮಾಡ್ತಾರೆ, ನಿಲ್ಲಿಸ್ತಾರೆ, ಎಡಿಟಿಂಗ್ ಅಲ್ಲಿ ನಿಲ್ಲಿಸ್ತಾರೆ. ತುಂಬಾ ಕಡೆ ಸಿನಿಮಾ ನಿಂತೋಗ್ಬಿಡೋದು ಜಾಸ್ತಿ. ಸೊ ಅದಕ್ಕೆ ನಮ್ಮನ್ನು ತುಂಬಾ ಜನ ಡೌಟ್ ಪಟ್ಟಿದ್ರು. ಇವನ್ 2% ಇರೋರು ಕೂಡ ನಂಬಿರ್ಲಿಲ್ಲ, ಇನ್ಕ್ಲೂಡಿಂಗ್ ಇವರು ಸರಿ. ಇವ್ರು ಅದೇ ಹೇಳಿದ್ರಲ್ಲ, ರಿಲೀಸ್ ಮಾಡ್ತಾರಾ ಇಲ್ವಾ ಅಂತ ಗೊತ್ತಿರಲಿಲ್ಲ ಅಂತ ಹೇಳಿ. ಬಟ್ ನನಗೆ ಕಂಪ್ಲೀಟ್ಲಿ ನಂಬಿಕೆ ಇತ್ತು ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳಿ. ಅದನ್ನ ನನ್ಗೆ ಹೇಳ್ಕೊಳಕ್ ಆಗ್ತಾ ಇರಲಿಲ್ಲ. ಅವ್ರಿಗೆ ಎಷ್ಟು ಹೇಳಿದ್ರು, ಈ ಸಿನಿಮಾ ಮಾಡಿ ಸರ್, ನಾನು ರಿಲೀಸ್ ಮಾಡ್ತೀನಿ, ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡ್ತೀನಿ, ನಿಮ್ಗೆ ಏಂತಕ್ಕೆ ನೋಡಿ ಇಲ್ಲಿ ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿ. ಅದನ್ನ ನಾವು ಫಸ್ಟ್ ಹೊಸಬ್ರಾಗಿರೋದ್ರಿಂದ ನಮ್ಮನ್ನ ನಾವು ಹೇಳ್ಕೊಳಕ್ಕಾಗಲ್ಲ. ನಾನು ಚೆನ್ನಾಗಿರೋದು ಕತೆ ಬರ್ದಿದ್ದೀನಿ ಅಂತ ಹೆಂಗೆ ಹೇಳೋದು ಇವ್ರಿಗೆ? ಸೊ ನೆಕ್ಸ್ಟ್ ಅಲ್ಲಿ ಬೇಕಾದ್ರೆ ಹೇಳ್ಬೋದು, ನಾವೊಂದು ಸಿನಿಮಾ ಮಾಡಿದೀವಿ ನೋಡಿ ಅಂತ ಹೇಳಿ. 2 ಮನ್ಸಲ್ಲಿ ತಗೊಂಡಿದ್ರು. ಅದಕ್ಕೆ ನನ್ನ ಆ ಡೌಟ್ ತುಂಬಾ ಇತ್ತು, ತಗೊಳ್ಳ ಬೇಡವಾ ಅಂತ ಅಂದ್ಬಿಟ್ಟು. ಅದಕ್ಕೆ ಈಗ ಹೀರೋನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಹೀರೋಯಿನ್ಸ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಇನ್ನೂ ಕೂಡ ತುಂಬಾ ಒಂಥರ ಅದು ಇನ್ನೂ ಜವಾಬ್ದಾರಿಯನ್ನು ಹೆಚ್ಚಿಸುತ್ತೆ ಯಾವಾಗಲೂ ಯೂಶಲಿ. ಯಾಕಂದ್ರೆ ಹುಡುಗಂಗೆ ಆಪೋಸಿಟ್ ಆಗಿ ಹೀರೋಯಿನ್ ಇದ್ದಾಗ ತುಂಬಾ ಸೆಲೆಕ್ಟಿವ್ ಆಗಿ ಅವ್ರನ್ನ ಆಯ್ಕೆ ಮಾಡ್ಕೋಬೇಕಾ. ಈ ಸಿನಿಮಾದಲ್ಲಿ ಇಬ್ಬಿಬ್ರು ಹೀರೋಯಿನ್ಸ್ ಇದ್ದಾರೆ. ಸೊ ಅವರ ಸೆಲೆಕ್ಷನ್ಸ್ ಹೇಗಿತ್ತು? ಸೇಮ್ ಅವ್ರದ್ದು ಆಡಿಷನ್ ಕರೆದಿದ್ವಿ. ಒಂದು 300 ಜನದ್ದು ನಮ್ಮ ಹತ್ರ ಬಂದಿತ್ತು ಪ್ರೊಫೈಲ್ಸ್ ಎಲ್ಲ. ಚೆಕ್ ಮಾಡಿದ್ವಿ ಒಂದಷ್ಟು. ಅವ್ರದ್ದು ಹೀರೋಯಿನ್ಸ್ ಇಬ್ರು ಕೂಡ ಅವ್ರು ಆಲ್ರೆಡಿ ಪರ್ಫಾರ್ಮರ್ಸ್. ಅವ್ರು ಆಲ್ರೆಡಿ ಪರ್ಫಾರ್ಮ್ ಮಾಡಿದ್ರು. ಇಬ್ರು ಹೀರೋಯಿನ್ಸ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಒಬ್ರು ಆಡಿಷನ್ ತುಂಬಾ ಚೆನ್ನಾಗಿ ಕೊಟ್ಟರು. ಇನ್ನೊಬ್ರು ಆಕ್ಚುಲಿ ಆಲ್ರೆಡಿ 2 ಸಿನಿಮಾ ಮಾಡಿದ್ರು. ಅವ್ರ ಆಡಿಷನ್ ಅವಶ್ಯಕತೆ ಏನಿರಲಿಲ್ಲ ಅವ್ರಿಗೆ. ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಡೈರೆಕ್ಟ್ಲಿ ಸೆಟ್ಟಲ್ಲೇ.
ಸೊ ಹೀರೋಯಿನ್ಸ್ ಬಗ್ಗೆ ಖುಷಿ ಇದೆ ಮ್ಯಾಮ್. ತುಂಬಾ ಕಡಿಮೆ ಟೈಮ್ ಕೊಟ್ಟಿದ್ದು ನಾನು ಅವ್ರಿಗೆ, ಅದರಲ್ಲಿ ಮಾಡ್ಕೊಟ್ಟಿದ್ದಾರೆ, ತುಂಬಾ ಖುಷಿ ಇದೆ. ಇದು ಇಂಟರ್ವಲ್ ಅನ್ನೋ ಹಾಗೆ ಇಂಟರ್ವಲ್ ಫಸ್ಟ್ ಹಾಫ್ ಅಲ್ಲಿ ಮೊದಲೇ ಹೀರೋಯಿನ್, ಇಂಟರ್ವಲ್ 2 ನಲ್ಲಿ ಎರಡನೇ ಹೀರೋಯಿನ್, ಆ ತರ ಇದು ಮಾಡಿದೀರಿ ಅಂತ ಕೇಳ್ಪಟ್ಟೆ. ಯಾವ್ದ್ರಲ್ಲಿ? ಅಂದ್ರೆ ಫಸ್ಟ್ ಹಾಫ್ ಅಲ್ಲಿ ಫಸ್ಟ್ ಹೀರೋಯಿನ್ ಇರ್ತಾರೆ, ಸೆಕೆಂಡ್ ಹಾಫ್ ಅಲ್ಲಿ ಸೆಕೆಂಡ್ ಹೀರೋಯಿನ್ ಇರ್ತಾರೆ. ಅದು ನಾನು ಯಾವ ತರ ಅನ್ಕೊಂಡಿದ್ದಂದ್ರೆ, ಒಂದೇ ಸಿನಿಮಾದಲ್ಲಿ 2 ತರ ಮೈಂಡ್ ಸೆಟ್ ಇರುವಂತ ಹುಡುಗಿರ್ನ ಮತ್ತೆ ಲವ್ ಸ್ಟೋರಿನ ತೋರಿಸ್ಬೇಕಂತ. ಅದು ಇವಾಗ ನಡೀತಾ ಇರುತ್ತೆ, ತುಂಬಾ ಜನಕ್ಕೆ ಗೊತ್ತಿರುತ್ತೆ. ಈಗ ಹಳ್ಳಿ ಕಡೆ ಒಂದಷ್ಟು ಜನ ಹುಡುಗಿರ್ನೆಲ್ಲ ಕೇಳಿದ್ರೆ ಅವ್ರಿಗೆ ಯಾವ ತರ ಹುಡುಗ ಇಷ್ಟ ಇರ್ತಾನೆ ಅಂದ್ರೆ, ಡಿಸಿಪ್ಲಿನ್ ಆಗಿದ್ರೆ ಸಾಕು, ಕೆಲ್ಸಕ್ಕೆ ಹೋಗಿ ಬಂದ್ರೆ ಸಾಕು, ಅಥವಾ ಯಾವ್ದಾದ್ರು ಒಂದು ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗಿ ಬಂದ್ರೆ ಸಾಕು, ನಾವು ಖುಷಿಯಾಗಿದ್ರೆ ಸಾಕಂತ ಅನ್ನೋ ಮೈಂಡ್ ಸೆಟ್ ಅವ್ರು ಒಬ್ರು ಇರ್ತಾರೆ. ಇನ್ನೊಬ್ರು ಈಗ ದುಡ್ಡಿರೋದು ಖುಷಿ ಅಲ್ಲ, ನಾವು ಖುಷಿಯಾಗಿರೋದೇ ಖುಷಿ, ಅದು ಯೋಚನೆ ಮಾಡೋರೊಬ್ರು ಇರ್ತಾರೆ. ಯಾವಾಗೂ ಕೆಲಸ ಅದು ಇದು ಅಂತ ಪಕ್ಕದ ಮನೆಯವ್ರ ತರ ಬದುಕೋದ್ ಬೇಡ, ನಮಗೋಸ್ಕರ ಬದುಕಿದ್ರೆ ಸಾಕು, ಅವ್ನ ಮನೆಗೆ ಬಂದ್ರೆ ನಾನು ಟಿವಿ ಆಫ್ ಮಾಡಿ ಅವ್ನ ಮಾತೆ ಕೇಳ್ಬೇಕು ಅನ್ಸ್ಬೇಕು, ಈ ತರ ಮೈಂಡ್ ಸೆಟ್ ಇರುವಂತ ಹುಡುಗಿ ಇನ್ನೊಬ್ರು ಇರ್ತಾರೆ. ಆಕೆಗೆ ಆಲ್ರೆಡಿ ಈಗ ಕಂಪನಿಗೆಲ್ಲ ಹೋಗ್ತಾ ಇರೋರ್ ಮೈಂಡ್ ಸೆಟ್ ಆಗೇ ಇರುತ್ತಲ್ಲ. ಸೊ ಈ 2 ಲವ್ ಸ್ಟೋರಿನ ಹೇಳ್ಬೇಕಂತ ಇತ್ತು ಒಂದೇ ಸಿನಿಮಾದಲ್ಲಿ, ಅದನ್ನ ಹೇಳಿದ್ವಿ.